ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಅದ್ರ ಬಗ್ಗೆ ಮೋಹನ್ ಭಾಗವತ್ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೋ ಇಲ್ವೋ. ಆದರೆ ನಮ್ಮ ಕಾಂಗ್ರೆಸ್ಸಿನ ಜೋಕುಮಾರ, ಚಿತ್ತಾಪುರದ ಚಿತ್ತಚೋರ, ನಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರಿದ್ದಾರಲ್ಲ, ಅವ್ರು ಮಾತ್ರ RSS ಬಗ್ಗೆ ಸಿಕ್ಕಾಪಟ್ಟೆ ಆಲೋಚನೆ ಮಾಡ್ತಿದ್ದಾರೆ. ತಲೆನ ಪರ ಅಂತ ಕೆರ್ಕೋತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ RSSದೇ ಚಿಂತೆ. ಅದು ಒಂದು 4 ದಿವಸದಿಂದ ಜಾಸ್ತಿ ಆಗಿದೆ. ಬಹುಶಃ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋಕೆ ಏನಾದರೂ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಬರದೇ ಇರೋದಿಲ್ಲ. ಈಗ ಅವರು ಒಂದು ಮಾತನ್ನ ಹೇಳಿದ್ದಾರೆ, RSS ರಿಜಿಸ್ಟ್ರೇಷನ್ ಮಾಡಿನೇ ನಾನು ಹೋಗೋದು ಅಂತ. ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಜೊತೆಗೆ RSSನ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಈ ಅಪ್ಪ ಯಾವ ಊರಿನ ದೊಣ್ಣೆ ನಾಯಕ ಅನ್ನೋದೊಂದು ಬೇಕಲ್ಲ. ಹಾಗಾಗಿ ಈ ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘವನ್ನು ಈತ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಬಟ್ ಅದಾಗಲ್ಲ ಅನ್ನೋದು ಆ ಯಪ್ಪಂಗೂ ಗೊತ್ತಿದೆ. ಮಾತಾಡ್ತಾ ಇದ್ದರೆ ಅವರ ಇಲಾಖೆಯ ಹುಳುಕುಗಳನ್ನು, ಕಾಂಗ್ರೆಸ್ನ ವೈಫಲ್ಯಗಳನ್ನು ಒಂದಿಷ್ಟು ಟೈಮ್ ಮುಚ್ಕೊಂಡು ಓಡಾಡ್ಬೋದಲ್ಲ ಅನ್ನೋ ಲೆಕ್ಕಾಚಾರವೂ ಇದ್ದೀತು. ಯಾಕೆಂದರೆ ಟಾರ್ಗೆಟ್ ಮಾಡಿದ್ದೇನ RSS ಅನ್ನೋ ಅತಿ ದೊಡ್ಡ ಸಂಘವನ್ನು. ಇದೇ ಮನುಷ್ಯ ಚಿತ್ತಾಪುರದಲ್ಲಿ RSS ಪಥ ಸಂಚಲನ ಮಾಡಬಾರ್ದು ಅಂತ ಏನೆಲ್ಲ ನೌಟಂಕಿ ಆಟ ಆಡಿದ್ರು ಅನ್ನೋದು ಸರಿಯಾಗಿ ನಿಮಗೆ ನೆನಪಿದೆ. RSS ಒಂದು ಡೇಟನ್ನು ಕೇಳಿತ್ತಲ್ಲ, ಚಿತ್ತಾಪುರದಲ್ಲಿ ನಾವು ಅವತ್ತು ಪಥ ಸಂಚಲನ ಹಮ್ಕೋತೀವಿ ಅಂತ ಹೇಳಿತ್ತಲ್ಲ, ಅದೇ ಡೇಟಿಗೆ ಮತ್ತೆ 9 ಸಂಘಟನೆಗಳನ್ನು, ಬೇರೆ ಬೇರೆ ಸಂಘಟನೆಗಳನ್ನು, ಭೀಮ್ ಆರ್ಮಿ ಅಂತೆ, ರೈತ ಸಂಘ ಅಂತೆ, ಇನ್ಯಾವುದೋ ಕ್ರೈಸ್ತರ ಸಂಘ ಅಂತೆ, ಹೀಗೆ ನಾವು ಕೂಡ ಅವತ್ತೇ ಪಥಸಂಚಲನ ಮಾಡಬೇಕು ಅಂತ ಅರ್ಜಿಯನ್ನು ಹಾಕಿಸಲಾಯಿತು. ಈಯಪ್ಪ ನೇರವಾಗಿ ಫಂಡಿಂಗನ್ನು ಕೂಡ ಮಾಡಿದರು, ಹಾಗೆ ಅದನ್ನು ಒಪ್ಕೊಂಡಿದ್ರು. ಹೌದ್ರಿ, ಫಂಡಿಂಗ್ ಮಾಡಿದ್ರೆ ಏನ್ರಿ ತಪ್ಪು ಅಂತಾನೆ ಕೇಳಿದರು. ಆದರೆ ಚಿತ್ತಾಪುರದಲ್ಲಿ ಆವತ್ತು RSS ಪಥಸಂಚಲನ ಆಗಿಲ್ಲ ಅಂದರೂ ಕೂಡ ಪಥಸಂಚಲನವನ್ನು ನಿಲ್ಲಿಸೋಕೆ ಈ ಚಿತ್ತಾಪುರದ ಚಿತ್ತಚೋರನಿಗೆ ಆಗಲೇ ಇಲ್ಲ. ಅಲ್ಲಿಗೆ RSSನ ತಾಕತ್ತೇನು, ಹಾಗೆ ಅವರ ಒಂದು ಬದ್ಧತೆ ಏನು, ಒಗ್ಗಟ್ಟೇನು ಎಲ್ಲದೂ ಕೂಡ ಅರ್ಥವಾಗಿರಬೇಕು. ಅಲ್ಲಿ ಕಾಮಿಡಿ ಕೇಳಿ, ಇವರ ಸ್ಪಾನ್ಸರಲ್ಲಿ ಒಂದು 9 ಸಂಘಟನೆಗಳು ನಾವು ಪಥಸಂಚಲನ ಮಾಡ್ತೀವಿ, ಅವತ್ತೇ ಮಾಡ್ತೀವಿ ಅಂತ ಹಾರಾಡಿದ್ವಲ್ಲ, ಅದರಲ್ಲಿ ಒಂದು ಸಂಘಟನೆದು ಪಥಸಂಚಲನ ಆಯಿತು. ಅದಕ್ಕೆ ಪಥಸಂಚಲನ ಅನ್ಬೇಕೋ, ಅಥವಾ ಈ ಪಾರ್ಕಲ್ಲಿ ವಾಕಿಂಗ್ ಮಾಡೋದು ಅನ್ಬೇಕೋ, ಅಥವಾ ಈ ಕುಡ್ಕೊಂಡು ಓಡಾಡ್ತಾರಲ್ಲ ಆ ಥರ ಅನ್ಬೇಕು, ಒಂದು ಶಿಸ್ತು, ಒಗ್ಗಟ್ಟು ಏನೂ ಇಲ್ದಿರೋ ಒಂದು ಪಥಸಂಚಲನ ಆಯಿತು. RSS ಪಥಸಂಚಲನದಲ್ಲಿ ಏನೆಲ್ಲ ಘೋಷಣೆ ಕೂಗ್ತಾರೆ, ಭಾರತ್ ಮಾತಾ ಕಿ ಜೈ ಅಂತಾರೆ, ಜೈ ಶ್ರೀರಾಮ್ ಅಂತಾರೆ, ವಂದೇ ಮಾತರಂ ಅಂತಾರೆ. ಆದರೆ ಅಲ್ಲಿಯ ಪಥಸಂಚಲನದಲ್ಲಿ ಏನು ಹೇಳಿದ್ರು, ಜೈ ಮಲ್ಲಿಕಾರ್ಜುನ ಖರ್ಗೆ, ಜೈ ಭೀಮ್ ಹಾಗೂ ಜೈ ಪ್ರಿಯಾಂಕಾ ಖರ್ಗೆ ಅಂತ ಕೂಗಾಡಿದರು. ಈ ಅಪ್ಪ ಈಗ RSSಗೆ ಮೂಗುದಾರವನ್ನು ಹಾಕ್ತಾರಂತೆ. ಸೊ ನನಗೆ ಆಶ್ಚರ್ಯ ಅನಿಸೋದು, ಪ್ರಿಯಾಂಕಾ ಖರ್ಗೆ ಅವರು ಯಾಕಿಷ್ಟು ಟೆನ್ಷನ್ ಆಗಿದ್ದಾರೆ RSS ವಿಚಾರಕ್ಕೆ ಅಂತ. ಈ ಹಿಂದೆ CM ಅವರಿಗೆ ಅವರು ಒಂದು ಪತ್ರವನ್ನು ಬರೆದಿದ್ರು, ಅಫಿಷಿಯಲ್ ಆಗಿ, ಅಂದರೆ ಅವರ ಇಲಾಖೆಯ ಒಂದು ಲೆಟರ್ ಹೆಡ್ಡಲ್ಲಿ ಪತ್ರವನ್ನು ಬರೆದಿದ್ದು. ಏನಂತ, ಸಾರ್ವಜನಿಕ ಸ್ಥಳಗಳಲ್ಲಿ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು, ಮಕ್ಕಳಲ್ಲಿ ಅದು ತುಂಬ ಪರಿಣಾಮ ಬೀಳ್ತಾ ಇದೆ, ಕೋಮುವಾದ ಅದು ಇದು ಎಲ್ಲ ಸೇರಿಸಿ ಬರೆದಿದ್ರು. ಆದರೆ RSS ವಿಚಾರಕ್ಕೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಹತ್ರನೇ ಏನೂ ಕಿಸಿಯೋಕ್ಕಾಗಲಿಲ್ಲ. ಇಲ್ಲಿ ಚಿತ್ತಾಪುರದ ಚಿತ್ತಚೋರ ಬಂದು RSSಗೆ ಕಡಿವಾಣ ಹಾಕ್ಬಿಡ್ತಾರಂತೆ, ಮೂಗ್ದಾರ ಹಾಕಿ ಗಟ್ಟಿಯಾಗಿ ಎಳ್ಕೊಂಡ್ಬಿಡ್ತಾರಂತೆ. ಇದಕ್ಕೆ ಅಲ್ವಾ ಹೇಳೋದು ತಿರುಕನ ಕನಸು ಅಂತ. ಆ ಪಥಸಂಚಲನ ಆದಮೇಲೆ ಇವರು ತುಂಬಾ ಒಂಥರ ಹಿನ್ನಡೆ ಆಯ್ತಲ್ಲ. ನಾನು ಯಾವತ್ತೂ RSSನ ದ್ವೇಷ ಮಾಡಲಿಲ್ಲ ಅನ್ನೋ ಡೈಲಾಗನ್ನು ಹೊಡೆದಿದ್ರು. ಅದಾದಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ರು. ಅಂದರೆ RSS ವಿಚಾರಕ್ಕೆ ಯಾವುದೇ ರೀತಿಯ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಬಟ್ ಒಂದು 2-3 ದಿವಸ ಆಯ್ತು ರೀ, ಹೋದಲ್ಲಿ ಬಂದಲ್ಲಿ ಬರೇ RSSದೇ ಜಪ. ಎಲ್ಲಿ ತನಕ ಹೆದರಿದ್ದಾರೆ ಅಂದರೆ, RSS ಅಂದರೆ ಒಂದು ದೆವ್ವ ಇದ್ದಂಗೆ ಅಂತ ಕೂಡ ಹೇಳ್ಬಿಟ್ರು. ಬಟ್ ಕಲಬುರ್ಗಿಯನ್ನು ಅವ್ರದ್ದು ಖಾನ್ದಾನ್ ಇದೆಯಲ್ಲ, ಅದೊಂದು ಉದ್ಧಾರ ಮಾಡಿದೆ ಎಲ್ಲರಿಗೂ ಕೈ ಎತ್ತೆತ್ತಿ ದೇವತಾ ಮನುಷ್ಯರು ಅನ್ಬೇಕು. ಅವರ ಕಣ್ಣಿಗೆ RSS ರಾಷ್ಟ್ರಭಕ್ತಿಯನ್ನು ತುಂಬುವಂಥ RSS, ಶಿಸ್ತನ್ನು ಕಲಿಸುವ RSS, ಸೇವೆಯನ್ನು ಕಲಿಸುವ RSS ದೆವ್ವದಂಗೆ ಕಾಣುತ್ತೆ. ಮನಸ್ಸಲ್ಲಿ ಪಡಂಭೂತ ಇದ್ದವರಿಗೆ ಮಾತ್ರ ಎದುರುಗಡೆ ಅದು ದೆವ್ವ ಥರ ಕಾಣ್ಬೋದಂತೆ. ಇಂಥದ್ದೊಂದು ಮಾತನ್ನು ಹೇಳ್ತಾರೆ. ಹಾಗಾದರೆ ಪ್ರಿಯಾಂಕಾ ಖರ್ಗೆ ಅವರ ಮನಸ್ಸಲ್ಲಿ ಅದು ಯಾವ ಪಡಂಭೂತ ಇದ್ದಿರಲಿಕ್ಕೆ ಸಾಕು. ಜೊತೆಗೆ ಸಂಘ ಒಂದು ರಿಜಿಸ್ಟರ್ ಆಗಲೇಬೇಕು, ಅದರದ್ದು ಹಣಕಾಸು ವ್ಯವಹಾರ ಎಲ್ಲ ಗೊತ್ತಾಗಲೇಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಅಲ್ಲಿ ಗುರು ಕಾಣಿಕೆ ಅಂತ ಸಂಘಕ್ಕೆ ಕೊಡೋರದ್ದೇ ಇಷ್ಟೊಂದು ಪ್ರಶ್ನೆಗಳಿಲ್ಲ. ಬಟ್ ಇವ್ರು ಕೇಳ್ತಿದ್ದಾರೆ, ಕೇಳಲಿ. ಆದರೆ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಅನ್ನೋ ಎಲ್ಲಾದರೂ ಒಂದು ಉಲ್ಲೇಖ ಸಂವಿಧಾನದಲ್ಲಿ ಇದೆಯಾ? ಇವರು ಬಾಯಿ ತೆಗೆದ್ರೆ ಸಂವಿಧಾನ ಅಂತಾರೆ, ಅಂಬೇಡ್ಕರ್ ಅವ್ರನ್ನ ಹೆಸರನ್ನ ತರ್ತಾರೆ. ಆದರೆ
ಅಂಬೇಡ್ಕರ್ ಆಶಯಗಳಿಗೆ ಮಾತ್ರ ಒಂದು ದಿವಸವೂ ಕೂಡ ಇವರಿಗೆ ಬದುಕಿಯೇ ಗೊತ್ತಿಲ್ಲ. ಎಲ್ಲಿ ತನಕ ಅಂತ ಕೇಳಿದ್ರೆ ಇವರು ಪ್ರಚಾರದ ಹುಚ್ಚಾಗಿತ್ತು ಅಂದರೆ, ನಾನು RSS ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಜೀವ ಬೆದರಿಕೆ ಬಂದಿದೆ ಅಂತ ಒಂದು ಕಾಲನ್ನು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಅದನ್ನು ಎಲ್ಲಿ ಕೊಡಬೇಕಿತ್ತು? ಪೊಲೀಸ್ ಸ್ಟೇಷನ್ನಿಗೆ ಕೊಟ್ಟು ಅದಾದಮೇಲೆ ಆರೋಪಿಯನ್ನು ಹಿಡಿದು ಅದಕ್ಕೆ ಕಾನೂನು ಪ್ರಕ್ರಿಯೆಗಳಾಗ್ತವೆ. ಆದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸಂಘದವ್ರು ಹೆಂಗಿದ್ದಾರೆ, ನನಗೆ ಧಮಕಿ ಆಗ್ತಾ ಇದ್ದಾರೆ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತೆಲ್ಲ ಒಂದಿಷ್ಟು ಮೈಲೇಜ್ ತಗೊಳಕ್ಕೆ ನೋಡಿದ್ರು. ಹಣೆ ಬರೋಕ್ಕೆ ಅವರು IT-BT ಮಿನಿಸ್ಟ್ರು. ಆ ಯಪ್ಪನ ಹಿಡಿಯೋಕ್ಕೆ ಎಷ್ಟು ದಿವಸ ಆಯಿತು ಗೊತ್ತಾ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲಾಖೆನೇ ಅವ್ರ ಹತ್ರ ಇದೆ, ಪೊಲೀಸ್ ಅವ್ರ ಹತ್ರ ಇದ್ದಾರೆ. ಆದರೆ ಒಂದು ಕಾಲನ್ನು ಟ್ರೇಸ್ ಮಾಡಿ ಕಾಲ್ ಮಾಡಿದವನು ಯಾರು ಅಂತ ಹಿಡ್ಕೊಂಬರೋಕ್ಕೆ ತುಂಬ ಟೈಮ್ ಬೇಕಾಯಿತು. ಅದಕ್ಕಾಗಿ ಹೇಳಿದ್ದು, ಇವರ ಇಲಾಖೆಯ ಹುಳುಕುಗಳನ್ನು ಮುಚ್ಚಿ ಹಾಕೋಕ್ಕೆ ದೊಡ್ಡದೇನೋ ತೋರಿಸ್ಬೇಕಲ್ಲ. ಹಾಗಾಗಿ ದೊಡ್ಡದಂದ್ರೆ ಏನಿದೆ? RSS ಹೋದಲ್ಲಿ ಬಂದಲ್ಲಿ. ಒಂದು ವೇಳೆ RSS ಬದಲಾಗಿ ಈ ದೇವರು ದೆವ್ವ ಎಲ್ಲ ಮಾತಾಡ್ತಾರಲ್ಲ, ಅವರ ಇಷ್ಟದ ದೇವರನ್ನು, ಬುದ್ಧನೇ ಬೇಕಾದರೂ ಆಗಿರ್ಬೋದು, ಅವರನ್ನು RSSನ ಎಷ್ಟು ಸಲ ಹೇಳಿದಾರಲ್ಲ, ಆ ಜಪವನ್ನು ದೇವರ ಹೆಸರು ಮಾಡಿಬಿಟ್ಟಿದ್ರೆ ದೇವರು ಢಣ್ಣ ಅಂತ ಹಿಂಗೆ ಪ್ರತ್ಯಕ್ಷ ಆಗ್ಬಿಡ್ತಿದ್ನೇನೋ, ಅಷ್ಟು ಸಲ RSS ಜಪವನ್ನು ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ. ಸರ್, ನಿಮ್ಮ ಕಲಬುರಗಿನ ನೀವು ನೋಡಿದ್ದೀರಾ? ಕಲಬುರಗಿಯ ತಾಲೂಕುಗಳನ್ನು ನೀವು ಗಮನಿಸಿದ್ದೀರಾ? ಯಾವ ವಿಚಾರದಲ್ಲೂ ಕೂಡ ಮುಂದಿಲ್ವಲ್ರಿ. ಶಿಕ್ಷಣ ತಗೊಂಬಂದರೆ ಅಲ್ಲಿ ಹಿಂದುಳಿದಿದೆ, ಅಭಿವೃದ್ಧಿ ತಗೊಂಬಂದರೆ ಅಲ್ಲಿ ಹಿಂದುಳಿದಿದೆ, ಅಲ್ಲಿ ಇನ್ನೂ ಬಯಲು ಶೌಚಾಲಯಕ್ಕೆ ಹೋಗ್ತಾರೆ ಅಂತ ನೀವೇ ಹೇಳಿದ್ದೀರಾ, ಟಾಯ್ಲೆಟ್ಗಳನ್ನು ಕಟ್ಟಿಸುವ ಹಂತದಲ್ಲಿದ್ದೀವಿ ಅಂತ ಮಾತಾಡ್ತೀರಾ. ಆದರೆ ಇದೆಲ್ಲ ಕೆಲಸವನ್ನು ಮಾಡಿ ಟೈಮ್ ಉಳಿದ ಮೇಲೆ RSS ಬಗ್ಗೆ ವಿಚಾರ ಮಾಡಬೇಕಲ್ವಾ? RSS ಬಗ್ಗೆ ಚಿಂತೆ ಮಾಡೋಕ್ಕೆ ಅಲ್ಲಿ ಸ್ವಯಂ ಸೇವಕರಿದ್ದಾರೆ, ಒಂದಿಷ್ಟು ಜನ ಇದ್ದಾರೆ, ಸರಸಂಘ ಚಾಲಕರಿದ್ದಾರೆ. ನೀವು ಅಷ್ಟೊಂದು ಚಿಂತೆ ಮಾಡಿಕೊಂಡು ಇರೋಬರೋ ಕೂದಲನ್ನು ಉದುರಿಸ್ಕೋಬೇಡಿ ಅನ್ನೋದು ನಮ್ಮ ಮನವಿ. ಇನ್ನೂ ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.